ಹಲೋ ಹಾಯ್ ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅನ್ಕೋತೀನಿ ಫ್ರೆಂಡ್ಸ್. ಹಾಗೆ ನಾನು ಚೆನ್ನಾಗಿದ್ದೀನಿ. ಹಾಗೆ ಬಂದು ಇವತ್ತು ಬ್ಲಾಗ್ ಏನಪ್ಪ ಅಂತಂದರೆ, ಹಳ್ಳಿ ಸೈಡಲ್ಲಿ ಒಂದು ಹಿಕ್ಮದ್ದು ಅಂತ ಮಾಡ್ತಾರೆ, ಕೈ ಮದ್ದು ಅಂತ. ಇದ್ರ ಬಗ್ಗೆ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ಳೋಕೆ ಇಷ್ಟಪಡ್ತೀನಿ. ಆಲ್ಮೋಸ್ಟ್ ತುಂಬ ಅನುಭವಗಳನ್ನ ಆಗಿರೋದು. ನನ್ನ ಮನೆ ಪರಿಸ್ಥಿತಿ ಇವತ್ತು ಅದೇ ಥರ ಆಗಿದೆ. ಅದರದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳಕ್ಕೆ ಹೋಗ್ತೀನಿ. ಯಾಕಂದರೆ ನಮ್ಮ ಮನೇಲಿ ಆಲ್ಮೋಸ್ಟ್ ನನ್ನ ಮಗಳಿಗೆ ಅದಾಗಿದೆ. ಇವತ್ತು ನಿಜ ನಂಗೆ ಬೇಜಾರೇ ಇತ್ತು. ನಂಗೆ ವೀಡಿಯೋ ಮಾಡೋ ಮನಸ್ಸೇ ಇತ್ತಿಲ್ಲ, ಆದರೂ ಮಾಡಲೇಬೇಕು ಅನ್ನೋದಕ್ಕೆ ಮಾಡ್ತಾಯಿದ್ದೀನಿ ವೀಡಿಯೋ. ಫ್ರೆಂಡ್ಸ್, ಹಾಗೆ ಬಂದು ಮದ್ದು ಅಂದರೆ ಕೈ ಮದ್ದು ಅಂತ ಹಾಕ್ತಾರೆ ಹಳ್ಳಿ ಸೈಡಲ್ಲಿ, ಮತ್ತು ಈ ಹೋಟೆಲ್ಗಳಲ್ಲಿ ತುಂಬಾ ನಡೀತದೆ ಇದು. ಹಾಗೆ ನನ್ನ ಮಗಳು ಆಲ್ಮೋಸ್ಟು 2 ತಿಂಗಳಿಂದನೂ ಅವಳು ಸ್ವಲ್ಪ ಹುಷಾರು ತಪ್ಪಿದ್ದಿಲ್ಲ. ಆಲ್ಮೋಸ್ಟ್ ನಾನು ಹುಷಾರು ತಪ್ಪಿದ್ದು ನಿಮಗೆಲ್ಲ ಗೊತ್ತಿರೋ ವಿಷಯನೇ. ಟ್ರೀಟ್ಮೆಂಟ್ ತೊಗೋತಾ ಇದ್ದೆ. ನನಗೆ ಏನು ಅಂತ ಬಿಡಿ, ಅದ್ರ ಬಗ್ಗೆ ಬೇಡ. ನಾನು ಚೇತರಿಸ್ಕೊತೀನಿ. ನನ್ನ ಮಗಳಿಗೆ 2 ತಿಂಗಳಿಂದ ಸ್ವಲ್ಪ ಹುಷಾರಿದ್ದಿಲ್ಲ. ನಾವು ಅವಳ ಬಗ್ಗೆ ಅಂದರೆ ಅವಳು ಮಾತ್ರ ಟಾಬ್ಲೆಟ್ ಕೊಡ್ತಿದ್ವಿ, ಡಾಕ್ಟ್ರ್ ಹತ್ರ ತೋರಿಸ್ತೀವಿ, ವೀಕ್ ಆಗಿದ್ದಾಳೆ ಹಾಗೆ ಹೀಗೆ ಅಂತ ನನ್ನ ಮೈಂಡ್ ಸೆಟ್ಟಲ್ಲಿ ಇತ್ತು. ಸಡನ್ನಾಗಿ ನನಗೆ ಇವತ್ತು ನಿನ್ನೆ ನಮ್ಮ ದೊಡ್ಡಮ್ಮಗೆ ಫೋನ್ ಮಾಡಿದರು. ನಮ್ಮ ದೊಡ್ಡಮ್ಮಗೆ ಫೋನ್ ಮಾಡಿಬಿಟ್ಟು, ನಮ್ಮ ದೊಡ್ಡಮ್ಮನಿಗೆ ಈ ಥರ ಅಂತ ಹೇಳ್ದೆ, ಈ ಥರ ವರ್ಷ ಊಟ ಮಾಡ್ತಾಯಿಲ್ಲ, ಏನಾದರೂ ಊಟದಲ್ಲಿ ಅವಳಿಗೆ ಬೋಂಡ ಬಜ್ಜಿ ಅಂದರೆ ತುಂಬಾ ಇಷ್ಟಪಟ್ಟು ತಿಂತಿದ್ಲು. ಅದೆಲ್ಲ ತಿನ್ನೋದಿಲ್ಲ, ಮತ್ತು ಯಾವುದೇ ಏನೇ ಕೊಟ್ಟರು ಬೇಡ 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 ಅಂತ ಇದ್ಲು. ಹಾಗೆ ಏನು ಮಾಡೋದು ಅಂತಂದ್ಬಿಟ್ಟು ನನಗೂ ಗೊತ್ತಾಗ್ತಾಯಿದ್ದಿಲ್ಲ. ಹಾಗೆ ನಾನು ನನ್ನ ಅಮ್ಮನ ಕೇಳಿದ್ದೆ. ಅಮ್ಮ ಡಾಕ್ಟ್ರ್ ಹತ್ರ ತೋರಿಸು ಅಂದರು. ಒಂದು ವಾರದಲ್ಲೂ ಡಾಕ್ಟ್ರ್ ಹತ್ರ ತೋರಿಸಿ ಸ್ಕೂಲಿಗೂ ಸರಿಯಾಗಿ ಕಳಿಸ್ತಾ ಇಲ್ಲ ಅವಳನ್ನ, ಯಾಕಂದರೆ ತುಂಬಾ ವೀಕ್ ಆಗಿಬಿಟ್ಟಿದ್ದಾಳೆ. ಹಾಗಾಗಿ ನಾನೇನು ಮಾಡಿದೆ, ದೊಡ್ಡಮ್ಮನ ಕೇಳಿದೆ, ದೊಡ್ಡಮ್ಮ ಈ ಥರ ಆಗಿದೆ, ಏನು ಮಾಡೋದು ಅಂತ. ಆಗ ಒಂದು ಸಜೆಷನ್ ಕೊಟ್ಟರು. ಇದು ಅದು ಮದ್ದು ಹಾಕಿದರೆ ಇದೆಂತ ಹೇಳ್ತಾರಲ್ಲ, ಸಾರಿ ಸೀಗೆ ಬೀಜ, ಅದನ್ನು ನಾವು ಒಂದು ಕಾಯಿ ಕಂಠ ಇರುತ್ತಲ್ಲ ಅದರೊಳಗೆ ಹಾಕಿ ಯೂರಿಂಗ್ ಮಾಡಿಬಿಟ್ಟು ನೈಟ್ ಇಡೀ ಇದ್ದರೆ ಬೆಳಗ್ಗೆ ಎದ್ದು ನೋಡಿದ್ರೆ ಮದ್ದು ಹಾಕಿದಾರೋ ಇಲ್ವೋ ಅಂತ ಗೊತ್ತಾಗುತ್ತಂತೆ. ಇಲ್ಲಾಂದರೆ ಹುರುಳಿಕಾಳು, ಇಲ್ಲಾಂದರೆ ನುಗ್ಗೆ ಸೊಪ್ಪು ಇದರಲ್ಲಿ ಅಂತ. ಇವತ್ತು ನಾವು ನುಗ್ಗೆ ಸೊಪ್ಪಲ್ಲಿ ಟ್ರೈ ಮಾಡಿ, ಮತ್ತು ಹಾಗೆ ಹುರುಳಿಕಾಳಲ್ಲೂ ಟ್ರೈ ಮಾಡಿದ್ದು. ಆಲ್ಮೋಸ್ಟ್ ಮದ್ದಾಗಿ 5 ತಿಂಗಳು ಆಗೋಗಿದೆ, ಮೀರೋಗಿದೆ ಅವಳಿಗೆ. ತುಂಬಾ ಭಯ ಆಗ್ತಾಯಿತ್ತು. ನೋಡೋಣ, ನಾಳೆ ಹೋಗೋಣ, ಅದ್ರ ಬಗ್ಗೆ ತಗ್ಸೋಣ ಅಂತ ಹೇಳ್ತೀವಿ. ಯಾಕಂದರೆ ಯಾರೇ ಆದರೂ ಅಷ್ಟೇ, ಯಾಕಂದರೆ ನೆಗ್ಲೆಕ್ಟ್, ಮಕ್ಕಳು ಹುಷಾರು ತಪ್ಪಿದ್ದಾರೆ, ಊಟ ಮಾಡ್ತಾಯಿದ್ದಾರೆ ಅಂತ ಡಾಕ್ಟ್ರ್ ಹತ್ರ ಎಷ್ಟು ಸೊಲ್ಯೂಷನ್ ಇರುತ್ತೋ ಅದನ್ನು ನೋಡಿ. ಯಾಕಂದರೆ ಈ ಮಕ್ಕಳಿಗೆ ಗೊತ್ತಾಗಲ್ಲ ಏನು ಮಾಡಬೇಕು ಎಂತ ಮಾಡಬೇಕು ಅಂತ. ತುಂಬಾ ಬೇಜಾರಾಗ್ತೈತೆ ಇವತ್ತಂತೂ ನನಗೆ. ತುಂಬ ಏನು ಮಾಡಬೇಕು ಮಕ್ಕಳಿಗೆ, ನಮಗಂತೂ ಗೊತ್ತಾಗೋದಿಲ್ಲ. ಅಂದರೆ ಇವರು ಹೊರಗಡೆ ಏನು ಮಾಡಿಬಿಡ್ತಾರೆ ಅಂದರೆ ಅದು ಇದು ತಿಂತಾರೆ, ಕಣ್ ತಪ್ಪಿಸಿ ತಿಂತಾರೆ. ನಾವೇನು ಕೊಡ್ಸೋಕ್ಕೆ ಹೋಗಲ್ಲ, ಕಣ್ ತಪ್ಪಿಸಿ. ಆಲ್ಮೋಸ್ಟ್ ಅವಳಿಗೆ ಅದು 5 ತಿಂಗಳು ಆಗೋಗಿದೆ ಅಂತ ಮದ್ದು ಹಾಕಿ. ಯಾಕಂದರೆ ಅದು ಹುರುಳಿಕಾಳಲ್ಲಿ ಹಾಕಿ, ಯಾವ ಕಾಳು ದಪ್ಪ ಇರುತ್ತೆ, ಯೂರಿಂಗ ಇದು ಮಾಡಿ ಆ ಕಾಳು ದಪ್ಪ ಇರುತ್ತೆ ಅದರಲ್ಲಿ ಗೊತ್ತಾಗುತ್ತಂತೆ. ಆಲ್ಮೋಸ್ಟ್ ಇವತ್ತು ಅದೇ ಗೊತ್ತಾಯಿತು. ಬೆಳಿಗ್ಗೆ ಕರ್ಕೊಂಡೋಗಿ ತೋರಿಸ್ಬೇಕು ಇವಾಗ, ನಾಳೆ ಏನು ಎಂತು ಅಂತ. ಬೇಜಾರು ಫ್ರೆಂಡ್ಸ್, ಅದೇ ಬೇಜಾರು ನನಗೆ. ಯಾರಿಗೆ ಆದ್ರೂ ಸೊಲ್ಯೂಷನ್ ಕೊಡೋದೊಂದೇ, ದಯವಿಟ್ಟು ಮಕ್ಕಳ ಬಗ್ಗೆ ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ ಆರೋಗ್ಯ ವಿಷಯದಲ್ಲಿ. ಅವ್ರಿಗೇನಾದ್ರು ಊಟ ಮಾಡ್ತಾ ಇಲ್ಲ ಈ ಥರ ಎಲ್ಲ ಇದ್ದಾಗ, ಯಾಕಂದರೆ ಆಲ್ಮೋಸ್ಟ್ ಹಿಂದಿನ ಕಾಲದಲ್ಲಿ ಅದು ತುಂಬಾ ನಡೀತಾ ಇತ್ತು. ಅದ್ರ ಬಗ್ಗೆ ಎಲ್ಲಿ ನೋಡಿದ್ರು ಮದ್ದು ಕೈ ಮದ್ದು ಅಂತ ಮಾಡ್ತಾರೆ. ಯಾಕಂದರೆ ಅವರು ಕಲ್ತಿರೋರು ಮನೆ ಜನಕ್ಕಾದರೂ ಅದನ್ನು ಮದ್ದು ಮಾಡಲೇಬೇಕಂತೆ, ಆ ಥರ ಒಂದು. ಯಾಕಂದರೆ ಅವರು ಅದು ಕಲ್ತ್ಬಿಡ್ತಾರೆ. ಅದು ಜಾಸ್ತಿ ಹಳ್ಳಿ ಸೈಡಲ್ಲೇ ನಡೆಯೋದು. ನಡೀತಾನೆ ಇರುತ್ತೆ ಜಾಸ್ತಿ. ಹಳ್ಳಿ ಸೈಡಲ್ಲೇ ಜಾಸ್ತಿ ನಡೆಯೋದು. ಒಂದು ಸ್ವಲ್ಪ ಈ ಕಡೆ ಮಲ್ಸೀಮೆ ಅಂತ ಹೇಳ್ತಾರೆ ನೋಡಿ, ಆ ಸೈಡ್, ದೂರ ಸೈಡಲ್ಲೆಲ್ಲ ನಡೀಲ್ಲ. ಈ ಕಡೆ ಮಲ್ಸೀಮೆ ಅಂತಿರುತ್ತೆ, ಈ ಕಡೆ ನಮ್ಮ ನಂಜನಗೂಡು ಇಂಥ ಒಂದು ಸೈಡ್ಗಳಲ್ಲಿ ಇದು ತುಂಬಾ ಒಂದು ಇದ್ರ ಬಗ್ಗೆ ಆಗೋಗಿದೆ. ಆಲ್ಮೋಸ್ಟ್ ನಾವು ಹೊರಗಡೆ ಎಲ್ಲೂ ಕರ್ಕೊಂಡೋಗಲ್ಲ, ಊಟ ಮಾಡಿಸಲ್ಲ. ಇದು ಹೋಟೆಲಲ್ಲಿ ಇಡ್ಲಿ ಇಂಥವು ತಿಂದರೂ ಆಗುತ್ತಂತೆ. ಆಲ್ಮೋಸ್ಟ್ ನಂಗೆ ಹುಷಾರಿಲ್ಲ ಅಂತ ಟೈಮಲ್ಲಿ ನಾನು ನನ್ನ ಮಗಳಿಗೆ ಹೋಟ್ಲಿಂದ ತರಿಸ್ಕೊಟ್ಟಿದ್ದುಂಟು. ಇದು ಎಲ್ಲಿಂದ ಆಗಿದೆ ಅಂತ ಗೊತ್ತಾಗ್ತಾಯಿಲ್ಲ. ನಾಳೆ ಹೋದರೆ ಗೊತ್ತಾಗುತ್ತೆ ಏನು ಎಂತು ಅಂತ. ದಯವಿಟ್ಟು ಯಾರೇ ಆದಷ್ಟು ಮಕ್ಕಳ ಬಗ್ಗೆ ಸ್ವಲ್ಪ ತುಂಬಾ ಕಾಳಜಿ ತೊಗೊಳ್ಳಿ. ಇದು ಮೀರಿಬಿಟ್ರೆ ಜೀವಕ್ಕೆ ಆಪತ್ತಿದೆ. ಇವಾಗ ನನಗೆ ಬೇಜಾರಾಗ್ತಾಯಿದೆ. ದೇವ್ರದಿಂದ ಏನೂ ಆಗಬಾರ್ದು ಅಂತ ಕೇಳ್ಕೊತೀನಿ ಅಷ್ಟೇ. ಯಾಕಂದರೆ ಏನೂ ಆಗಬಾರ್ದು ಅಂತ ಕೇಳ್ಕೊತೀನಿ.
ಯಾರೇ ಆದರೂ ಅಷ್ಟೇ ನೆಗ್ಲೆಕ್ಟ್ ಮಾಡಬೇಡಿ, ಮಕ್ಕಳ ವಿಷಯದಲ್ಲಿ ನೆಗ್ಲೆಕ್ಟ್ ಮಾಡಬೇಡಿ. ಯಾಕಂದರೆ ನಾನು ತಪ್ಪು ಮಾಡಿದೆ ಅದರಲ್ಲೇ. ನನಗೇನು ಅಂತಂದರೆ ಕೈಕಾಲು ಸುಸ್ತು ಇದಂತ ಆಗ್ತಿದ್ಲಲ್ಲ, ಮತ್ತು ತುಂಬ ಅಂದರೆ ಎಷ್ಟು ಚೆಂದ ಇದ್ಲು ಅಂದರೆ ಇವಾಗ ತುಂಬ ಸಪೂರ ಆಗ್ತಾಯಿದ್ದಾಳೆ. ತುಂಬ ಅಂದರೆ ತುಂಬಾ ಸಪೂರ ಆಗ್ಬಿಟ್ಟಿದ್ದಾಳೆ. ಹಾಗೆ ನಿಮಗೂ ಹೇಳೋದಷ್ಟೇ, ಮಕ್ಕಳ ಆರೋಗ್ಯದ ವಿಷಯದಲ್ಲಿ ಅದು ಮಾಡಬೇಕಂದ್ರೆ ಹೋಟೆಲಲ್ಲಿ ಜಾಸ್ತಿ ಎಷ್ಟು ತಿಂತೀವೋ ಜಾಸ್ತಿ ಇದು ಎಫೆಕ್ಟ್ ಬೀಳೋದು ಇಡ್ಲಿ ಅನ್ನ ಜಾಸ್ತಿ ಅದರಲ್ಲಿ ಯೂಸ್ ಮಾಡ್ತಾರೆ. ಕಲ್ತಿರೋರು ಅವ್ರ ಮನೆ ಮಕ್ಳಿಗಾರು ಹಾಕ್ಬೇಕಂತೆ, ಇಲ್ಲ ಅವ್ರ ಗಂಡನಿಗಾರು ಹಾಕ್ಬೇಕಂತೆ, ಅವ್ರ ಫ್ಯಾಮಿಲಿಗೆ ಯಾರಿಗಾರು ಹಾಕ್ಬೇಕಂದ್ರೆ ಒಂದು ಕೆಟ್ಟ ಜನ ಇದೊಂದು ಕಲ್ತು ಬಿಟ್ಟಿರ್ತಾರೆ. ಕಲ್ತಿರೋದಂದರೆ ಅವ್ರಿಗೆ ಯಾರಿಗಾರು ಹಾಕ್ಬೇಕಂತೆ. ಆ ಥರ ಒಂದೊಂದು ಅದೊಂದಿದೆ. ಆ ಥರ ಮಾಡೋವಂಥ ಒಂದು ಜನ ಇದ್ದಾರೆ. ಆ ಮಕ್ಳ ಬಗ್ಗೆ ನೆಗ್ಲೆಕ್ಟ್ ಮಾಡಿಬಿಡಿ. ನಾನು ಅದೇ ಥರ ಮಾಡಿದ್ದಿವಾಗ ತುಂಬಾ ಬೇಜಾರಾಗ್ತೈತೆ. ದೇವ್ರ ಕಟಾಕ್ಷದಿಂದ ನಾಳೆ ಕರ್ಕೊಂಡೋಗಿ ಏನೂ ಇಲ್ಲ ಅಂತ ಹೇಳಿದ್ರೆ ಸಾಕು ಅನ್ನಂಗೆ ಆಗಿದೆ ನನಗೆ. ತುಂಬಾ ಬೇಜಾರಿಂದನೇ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆದರೂ ಏನಾರ ಇದು ನೋಡ್ಕೋದ ಅದನ್ನು ಕೆಲವರು ಸಿಂಪತಿಗೋಸ್ಕರ ಅಂತ ಅನ್ನೋರೇ ತುಂಬ ಜನ ಇದ್ದಾರೆ. ಸಿಂಪತಿಗೋಸ್ಕರ ನಾನು ಇದು ಮಾಡ್ಕೊಂಡಿಲ್ಲ. ಯಾಕಂದರೆ ಮಕ್ಕಳ ವಿಷಯ ತುಂಬ ಯಾರೇ ಆದ್ರೂ ಅಷ್ಟೇ ಗೊತ್ತಿಲ್ಲದವರು ದಯವಿಟ್ಟು ಮಕ್ಕಳ ಬಗ್ಗೆ ತುಂಬಾ ಅವ್ರು ಎಷ್ಟು ನಿಶಕ್ತಿಯಿಂದ ಡಾಕ್ಟ್ರ್ ಹತ್ರ ನಾವು ಎಷ್ಟು ತೋರಿಸ್ತೀವೋ, ಆಲ್ಮೋಸ್ಟ್ ನಾನು ಡಾಕ್ಟ್ರ್ ಹತ್ರ ತುಂಬಾ ತೋರಿಸಿ ಮೆಡಿಷನ್ ಎಲ್ಲ ಕೊಡಿಸಿ ಎಲ್ಲ ಆಗಿದೆ. ಅದಾದ್ರೂ ಅವಳು ಊಟ ಕಡೆ ಗಮನ ಕೊಡ್ತಾಯಿಲ್ಲ. ಅವಳಿಗೆ ಆಯಿಲ್ ಫುಡ್ ಅಂದರೆ ತುಂಬ ಬೋಂಡಾ ಬಜ್ಜಿ ಅಂದರೆ ಎಷ್ಟು ಇಷ್ಟಪಡ್ತಿದ್ಲು. ಆಮೇಲೆ ತಿಂಡಿ ಐಟಮ್ಸ್ಗಳಲ್ಲಿ ಇದು ಮಾಡ್ತೀವಿ, ಊಟ ಅಂತ ಮಾಡೋದೇ ಇಲ್ಲ. ಎಷ್ಟೇ ತಿಂದರೂ ಸಪೂರ ಆಗ್ತಾಯಿದ್ದಾಳೆ. ಆವಾಗ ನಮಗೆ ನನ್ನ ದೊಡ್ಡಮ್ಮ ಹೇಳಿದ್ಮೇಲೆ ನನಗೆ ಗೊತ್ತಾಯಿತು, ಈ ಥರ ಮಾಡಿದ್ಮೇಲೆ ಗೊತ್ತಾಗಿದೆ ಕೈ ಮದ್ದಾಗೈತೆ ಅಂತ. ಆಲ್ಮೋಸ್ಟು ನಾಳೆ ಅದನ್ನು ತೆಗ್ಸೋಕೆ ಕರ್ಕೊಂಡು ಹೋಗ್ತಾಯಿದ್ದೀನಿ. ಅಲ್ಲೇನು ಹೆಂಗೆ ಏನು ಹೇಳ್ತಾರೆ ಅಂತ ಗೊತ್ತಿಲ್ಲ. ತುಂಬಾ ಬೇಜಾರಾಗ್ತೈತೆ ಈ ವಿಷಯದಲ್ಲಿ ಫ್ರೆಂಡ್ಸ್. ಹಾಗೇ ನೀವು ಸ್ವಲ್ಪ ಎಚ್ಚರಿಕೆಯಿಂದಿರಿ ಮಕ್ಕಳ ವಿಷಯದಲ್ಲಿ. ಹೋಟೆಲ್ ಊಟ ಸಂಪೂರ್ಣ ಬಂದ್ ಮಾಡಿಬಿಡಿ. ಯಾಕಂದರೆ ನಾನು ಆ ಥರ ಹೋಟ್ಲಲ್ಲಿ ಊಟ ಎಲ್ಲ ಕೊಡ್ಸೋಕ್ಕೋಗಲ್ಲ. ನನ್ನ ಆರೋಗ್ಯದ ನಿಮಿತ್ತ ಒಂದು ಹೋಟೆಲಲ್ಲಿ ಒಂದು ಇಡ್ಲಿ ಅದು ಕೊಡಿಸ್ತಿದ್ದೆ, ತಂದು ಕೊಡ್ತಿದ್ರು ಅಷ್ಟೇ. ಯಾಕಂದರೆ ನಂಗೆ ತುಂಬಾ ಆರೋಗ್ಯ ಹದಗೆಟ್ಟಿದೆ, ಅದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಷಯನೇ. ಹಾಗಾಗಿ ತುಂಬ ಎಷ್ಟು ಜಾಗ್ರತೆ ಐತೆ ಅಷ್ಟು ಹೋಟ್ಲಿಂದ ಊಟಗಳನ್ನ ಬಂದ್ ಮಾಡಿ, ಮಕ್ಕಳಿಗೆ ಮನೇಲೇ ಇದು ಮಾಡಿ. ಮತ್ತು ಯಾರ ಹತ್ರನೂ ಊಟ ಇಸ್ಕೊಂಡು ತಿನ್ನಬೇಡಿ ಅಂತ ಮಕ್ಕಳಿಗೆ ಸೊಲ್ಯೂಷನ್ ಕೊಡಿ. ಸ್ಕೂಲ್ಗೆ ಹೋಗೋ ಮಕ್ಕಳು, ಯಾಕಂದರೆ ಸ್ಕೂಲಲ್ಲೂ ನಡಿಬೋದು. ಅದು ಹೇಳ್ತೀನಿ, ಕಲ್ತಿರೋರು ತನ್ನ ಮಕ್ಳಿಗಾರು ಹಾಕ್ಬೇಕಂತೆ ಅವರು, ಆ ಥರ ಒಂದಿದೆ. ಹಾಗಾಗಿ ಯಾರು ಏನು ಅಂತ ನಾವು ಯಾರನ್ನೂ ಗೊತ್ತಾಗಲ್ಲ ನಮಗೆ. ಮಕ್ಕಳು ಊಟನ ಶೇರ್ ಮಾಡಿಕೊಂಡು ಎಲ್ಲ ಊಟ ಮಾಡ್ತಾರೆ, ಅಲ್ಲೂ ಏನಾರು ಎಫೆಕ್ಟ್ ಆಗ್ಬೋದು. ತುಂಬಾ ಜಾಗ್ರತೆ ವಹಿಸಿ ಒಂದೊಂದು ವಿಷಯದಲ್ಲಿ ಫ್ರೆಂಡ್ಸ್. ಹಾಗೆ ನಾನು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ದಯವಿಟ್ಟು ಹೇಳ್ತೀನಿ, ಸಿಂಪತಿಗೋಸ್ಕರ ಈ ವಿಡಿಯೋ ಮಾಡಿಲ್ಲ ನಾನು. ಕೇರ್ ತಗೊಳ್ಳಿ ಅಂತ. ಯಾಕಂದರೆ ನಮ್ಮ ಮನೇಲಿ ಆ ಥರ ಅನ್ಬೋದು. ಯಾಕಂದರೆ ಇದು ಜೀವಕ್ಕೆ ತೊಂದರೆ ಆಗೋಂಥ ಒಂದು ವಿಷಯ ಇದು. ಅದು ಆಲ್ಮೋಸ್ಟ್ ತುಂಬ ಜನ ಹಳ್ಳಿ ಜನಕ್ಕೆಲ್ಲ ಗೊತ್ತಿರುತ್ತೆ. ನಮ್ಮ ಹಳ್ಳಿ ಸೈಡ್ ಎಲ್ಲ ಜನಕ್ಕೂ ಗೊತ್ತಿರುತ್ತೆ, ಸಿಟಿಲೂ ಗೊತ್ತಿರುತ್ತೆ. ಆ ಒಂದು ಉದ್ದೇಶಕ್ಕೆ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಇಲ್ಲ ಸಿಂಪತಿಗೋಸ್ಕರ ಮಾಡ್ತಾಯಿಲ್ಲ. ಆರೋಗ್ಯ ಮೇನ್ ಇಂಪಾರ್ಟೆಂಟು. ತುಂಬಾ ಕಷ್ಟ ಇದೆ ಆರೋಗ್ಯದ್ದು. ಯಾಕಂದರೆ ಕೈ ಮದ್ದು ಹಾಕಿದ್ರೆ ಅದು ಇಷ್ಟು ತಿಂಗಳು ಅಂತಿರುತ್ತೆ, 5 ತಿಂಗಳು 3 ತಿಂಗಳು ಅಂತಿರುತ್ತೆ. ಅದೇನೋ ದಾಟೋದ್ರೆ ಜೀವಕ್ಕೆ ತೊಂದರೆ ಇದೆ ಇದು. ಆಲ್ಮೋಸ್ಟು ಇವಾಗ ನನ್ನ ಮಗಳಿಗೆ 5 ತಿಂಗಳು ಅದು ದಾಟಿದೆಯಂತೆ. ನೋಡೋಣ ನಾಳೆ ಏನಾಗುತ್ತೆ ಅಂತ. ದಯವಿಟ್ಟು ಸ್ವಲ್ಪ ಇದ್ರ ಬಗ್ಗೆ ಕೇರ್ ತೊಗೊಳ್ಳಿ ಎಲ್ಲರೂ. ಓಕೆ ಫ್ರೆಂಡ್ಸ್, ಬಾಯ್.